ಸಂದರ್ಭದೊಳಗೆ ಶಂಕರಾಚಾರ್ಯ ಏನು ಮಾಡ್ತಾರೆ ಅಂದರೆ, ತಾಯಿ ಬಟ್ಟಿ ತಕ್ಕೊಂಡು ಒಗಿಲಕ್ಕೆ ನದಿಗೆ ಹೋಗುತ್ತಾಳೆ ತೊಳಿಲಿಕ್ಕೆ. ಈತನೂ ಕೂಡ ಒಂದು ಕೆಂಪ ಕುಂಕುಮದ ಚೀಟನ್ನು ತಕ್ಕೊಂಡು ನದಿಗೆ ಹೋಗ್ತಾನೆ. ಕೆಂಪ ಕುಂಕುಮದ ಚೀಟನ್ನು ತಕ್ಕೊಂಡು ನದಿಗೆ ಹೋಗ್ತಾನೆ. ತಾಯಿ ಬಟ್ಟೆ ತೊಳೆದು ತೋಸಿ ದಂಡಿಗೆ ಇಡ್ತಾಳ. ಅವಾಗಲೂ ಇದನ್ನ ಕಳೆದ ಕೋಪಿನ ಸೀತಾನೆ. ನದಿ ಒಳಗೆ ಇಳಿದ ಸಂದರ್ಭದೊಳಗೆ ಅವಾಗ ನೋಡಿ ಅದು ಕೆಂಪನ ರಕ್ತದ ಗತೆ ಮ್ಯಾಗ ಬರ್ತದ ನೀರಾಗ. ನಾ ಏನು ಬದುಕಂಗಿಲ್ಲ, ನಾನು ಮರೆತು ಬಿಡು ಅಂತಾನ. ಯಾರೇ? ಶಂಕರಾಚಾರ್ಯ, ಆದಿಶಂಕರಾಚಾರ್ಯ. ನಾನು ಮರೆತು ಬಿಡುವನ ಸಾಹಿತ್ಯದ ಕೂಡಲೇ ಯಾಕಪ್ಪ ಏನಾಯ್ತು? ಮೊಸಳು ಕಾಲು ಹಿಡ್ದದ, ರಕ್ತ ಹೆಂಗ ಚಿಮ್ಮಾಕತ್ತದ. ಭಾಳ ಘಾಮ ಅದ ತಾಯಿಯಪ್ಪ. ಭಾಳ ದಿವ್ಸಕ್ಕೆ ಒಂದರ ಮಗನ ಹರಗಿ ಹೊತ್ತ ಹಿಡಿದಿದ್ದೆ, ಇದು ಹಿಂಗ್ಯಾಕಾಯ್ತು ಅಂದ ಕೂಡಲೇ ಮತ್ತೆ ಹೇಳ್ತಾನೆ ಶಂಕರಾಚಾರ್ಯರು, ಯವ್ವ ಅದು ಬಿಡ್ತೀನಂತದ, ಅದು ನನ್ನ ಕಾಲು ಬಿಡ್ತೀನಂತದ. ನೀ ಸನ್ಯಾಸಿ ಹಾಕಿನಂದ್ರ ಬಿಡ್ತೀನಂತದ, ಸಂಸಾರಿ ಹಾಕಿನಂದ್ರ ನುಗ್ಗುತ್ತೀನಂತದ ಅಂದ ಕೂಡಲೇ ಅವಾಗ ತಾಯಿಯಪ್ಪ ಈ ಸನ್ಯಾಸಿ ಆಗಿರು ಒಟ್ಟು ನನ್ನ ಕಣ್ಣು ಮುಂದಿರುವಂದ ಕೂಡಲೇ ನೋಡಿ 3 ವರ್ಷಗಳ ಕಾಲ ಅದೇ ಇರ್ತಕ್ಕಂಥ ತಾಯಿ ಮಗ ಸಾಯ್ತಾನಂತ ತಿಳ್ಕೊಂಡು ಸನ್ಯಾಸಿ ಆಗಿರುವಂತ ಅಲ್ಲಿ ಏನು ಹೇಳಿದ್ಲು, ಸನ್ಯಾಸಿ ಆಗಿರುವಂತ ಸಂದರ್ಭದೊಳಗೆ ಆಶೀರ್ವಾದ ಮಾಡ್ತಾಳೆ ತಾಯಿ. ಸಂಸಾರಿತನಾಗಿ ಒಟ್ಟು ನೀವು ಜೀವಂತ ಇರುವಂತ ಕೂಡಲೇ ತಾಯಿಗೆ ಹೇಳಿದ ಜ್ಞಾನ ಬಂದ. ಇವತ್ತು ಆದಿ ಜಗದ್ಗುರು ಶಂಕರಾಚಾರ್ಯರು ಜಗತ್ತಿನೊಳಗೆ ಮಹೇಶ್ವರ ಗುರುಗಳು ಹೇಳ್ತಾರೆ, ನಾನು ಸುಮ್ಮ ನೆಪ ಮಾತ್ರ. ನನಗೆ ನೀಡಿರ್ತಕ್ಕಂಥ 9 ತಿಂಗಳು ಹೊಟ್ಟೆಯಾಗಿಟ್ಕೊಂಡು 9 ದಿವಸಕ್ಕೆ 9 ನಿಮಿಷಕ್ಕೆ ನನಗೆ ಜನ್ಮ ನೀಡಿರ್ತಾಳೆ. ಎದೆಯ ರಕ್ತವನ್ನು ಹಾಲು ಮಾಡಿ ಕುಡಿಸಿರ್ತಾಳೆ. ಆಕೆನೂ ಒಪ್ಪಿಗೆ ತಗೊಂಡು ಹೋಗಬೇಕಂದ ಕೂಡಲೇ ಅವಾಗ ಹೇಳ್ತಾನೆ ನೃಪಾದೇಶ್ವರ, ಹೆಣ್ಣಿನಿಂದ ಸುಖ ಸಿಗ್ತೈತಿ ಏನ್ರಿಯಪ್ಪ ಅಂತ ಕೇಳ್ತಾನ. ಹೆಣ್ಣು ಈ ದೇಹದ ದುಃಖ ಕಷ್ಟ ನೋವ ಹೆಣ್ಣಂತ ಕೀಳಂತ ಕೇಳ್ಕೋಬೇಡಪ್ಪ. ಹೆಣ್ಣ ಕೀಳಂತ ತಿಳ್ಕೋಬೇಡ. ಹೆಣ್ಣಿನಿಂದಲೇ ಇಹಪರ, ಹೆಣ್ಣಿನಿಂದಲೇ ಜಗತ್ತು, ಹೆಣ್ಣಿನಿಂದಲೇ ಸಂತಾನ, ಹೆಣ್ಣಿನಿಂದಲೇ ಸಂಪತ್ತು. ಆದ್ರೆ ತಿಳ್ಕೊಂಡಂಗದ ಸಂಸಾರ ನಿನ್ನಲ್ಲಿ ತಿಳ್ಕೊಂಡಂಗದ. ನೀ ಅದು ದುರಾಸೆ ಕೆಟ್ಟ ಸುಮಾರ ಅಂತ ತಿಳ್ಕೊಡಿ, ಹಂಗ ತಿಳ್ಕೋಬೇಡ. ಹಿಂದೆ ಒಬ್ಬ ಮಹಾ ತಾಯಿ ರಾಜಕುಮಾರಿ ಎಷ್ಟು ಚಂದ ಉದಾಹರಣೆ ಕೊಡ್ತಾರೆ ನೋಡ್ರಪ್ಪ. ಒಬ್ಬ ರಾಜಕುಮಾರಿ ಬುಧವಾರ ಹುಟ್ಟಿದ್ಲು. ಬುಧವಾರ ಹುಟ್ಟಿದ ಹೆಣ್ಣು ಎತ್ತಿ ಕೊಡಬಾರ್ದಂತ ತಿಳ್ಕೊಂಡು ಮಹಾರಾಜ ಮನೆ ಮುಂದೆ ಲಗ್ನ ಮಾಡಿ ಕೊಡ್ಬೇಕಂತ ತಿಳ್ಕೊಂಡು ಸಂಕಲ್ಪ ಮಾಡಿದ. ಅದಕ್ಕೆ ಜಗತ್ತು ನೋಡಿ ಸೃಷ್ಟಿಕರ್ತ ಹೆಂಗ ಮಾಡಿದ ಅಂದ್ರೆ, ರವಿವಾರ ದಿವಸ ಈ ಭೂಮಿಯನ್ನ ಜಗಜ್ಜನನಿ ಸೃಷ್ಟಿ ಮಾಡಿಲ್ಲತ್ರೆ. ರವಿವಾರ ದಿವಸ ಈ ಭೂಮಿಯನ್ನ ಸೃಷ್ಟಿ ಮಾಡಿಲ್ಲತ್ರಿ. ಸೋಮವಾರ ಗಿಡ ಮರ ಹಕ್ಕಿ ಪಕ್ಷಿ ಕ್ರಿಮಿ ಕೀಟ ಇವನ್ನೆಲ್ಲ ಸೃಷ್ಟಿ ಮಾಡಿಲ್ಲ.